ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಚಿತ್ರದುರ್ಗದಲ್ಲಿ ಪಾಳು ಬಿದ್ದ ಮನೆಯಲ್ಲಿ ಅಸ್ಥಿಪಂಜರ ಪತ್ತೆ. ಅಲ್ಲಿದ್ದು 3 ಅಲ್ಲ, ಬರೋಬ್ಬರಿ 5 ಅಸ್ಥಿಪಂಜರ. ಸ್ಥಳಕ್ಕೆ FSL ತಂಡ ಭೇಟಿ, ಪರಿಶೀಲನೆ. ಹತ್ತು ವರ್ಷಗಳಿಂದ ಯಾರನ್ನೂ ನೋಡಿಲ್ವಂತೆ ಸ್ಥಳೀಯರು. ಆದರೆ ಮನೆಯಲ್ಲಿ 2019ರ ಕ್ಯಾಲೆಂಡರ್, ಆಕ್ಸಿಜನ್ ಸಿಲಿಂಡರ್ ಪತ್ತೆ. ಅಸ್ಥಿಪಂಜರದ ಒಳಗೆ ಅಡಗಿದೆ ರಹಸ್ಯ, ಉತ್ತರ ಸಿಗದ ಪ್ರಶ್ನೆಗಳು. ಕೇರಳದ ಉದ್ಯಮಿಯನ್ನ ಮಿಕಾ ಮಾಡಿ ಮೈಸೂರಲ್ಲಿ ಹನಿ ಟ್ರ್ಯಾಪ್. ಓರ್ವ ಮಹಿಳೆ ಸೇರಿ 3ರನ್ನ ಬಂಧಿಸಿದ ಪೊಲೀಸರು. 50,000 ನಗದು, ಕೃತ್ಯಕ್ಕೆ ಬಳಸಿದ ಇನೋವಾ ಕಾರ್ ವಶಕ್ಕೆ. ಮಾಜಿ ಸಿಎಂ ಭೇಟಿಯಾದ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ. ಬಿಡದಿಯ ತೋಟದ ಮನೆಯಲ್ಲಿ HDK ಸುರೇಶ್ ಗೌಡ 3 ಗಂಟೆಗಳ ಮೀಟಿಂಗ್. ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧಿಸೋ ಅಭಿಪ್ರಾಯ ವ್ಯಕ್ತಪಡಿಸಿರೋ ಕೇಸರಿ ಪಡೆಯ MLA. ಅಡುಗೆ ಅನಿಲ ಸಂಪರ್ಕಕ್ಕೆ ಆಧಾರ್ ಬಯೋಮೆಟ್ರಿಕ್ ನೀಡಲು ಕ್ಯೂ. ಚನ್ನಪಟ್ಟಣದ ಗ್ಯಾಸ್ ಏಜೆನ್ಸಿ ಎದುರು ಸರತಿ ಸಾಲಲ್ಲಿ ನಿಂತರು ಜನ. ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳ ಪೋಸ್ಟ್ನಿಂದ ಏಜೆನ್ಸಿಯವರು, ಜನರು ಎಲ್ಲರೂ ಗಲಿಬಿಲಿ. ಇದಕ್ಕೆಲ್ಲ ಸಿದ್ದರಾಮಯ್ಯ, DK ಶಿವಕುಮಾರ್ ನೇರ ಹೊಣೆ. ಮಗನನ್ನ ಕೂಡಲೇ ಜೈಲಿಂದ ರಿಲೀಸ್ ಮಾಡಿ, ಇಲ್ಲದೇ ಇದ್ರೆ ಅನ್ನ ನೀರು ಬಿಟ್ಟು ಪ್ರಾಣ ಕಳ್ಕೊಳ್ತೀನಿ. ಸರ್ಕಾರಕ್ಕೆ ನಾರಾಯಣಗೌಡ ತಾಯಿ ಗೌರಮ್ಮ ಎಚ್ಚರಿಕೆ. ನಾರಾಯಣಗೌಡ ಬಿಡುಗಡೆಗೆ ವಾಟಾಳ್ ನೇತೃತ್ವದಲ್ಲಿ 24 ಗಂಟೆಗಳ ಡೆಡ್ಲೈನ್. ಇಲ್ಲದೇ ಇದ್ರೆ ಬೃಹತ್ ಹೋರಾಟದ ಎಚ್ಚರಿಕೆ ಕೊಟ್ಟ ಕನ್ನಡ ಪರ ಸಂಘಟನೆಗಳು. ಕನ್ನಡ ಪರ ಹೋರಾಟಗಾರರಿಗೆ ಹಿರಿಯ ಸಾಹಿತಿಗಳ ಬೆಂಬಲ. ಪ್ರೆಸ್ಟೀಜ್ ಹೆಬಿಟೇಡ್ ಅಪಾರ್ಟ್ಮೆಂಟ್ ಅಲ್ಲಿ 10 ವರ್ಷದ ಬಾಲಕಿ ಸಾವು. ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದು ಮೃತಪಟ್ಟಿದ್ದಾಗಿ ತಂದೆಯ ದೂರು. ಅನುಮಾನಕ್ಕೆ ಕಾರಣ ಆದ ಮಾನ್ಯ ಸಾವು. ಮಹಿಳಾ ಗ್ರಾಹಕರ ಹೆಸರಲ್ಲಿ ನಕಲಿ ದಾಖಲೆ ಕೊಟ್ಟು ಲೋನ್. ಹಾವೇರಿಯ BSS ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ವಂಚನೆ. ನ್ಯೂಸ್ ಫಸ್ಟ್ ಕ್ಯಾಮೆರಾ ನೋಡ್ತಾ ಇದ್ದಂತೆ ಇಬ್ಬರು ತಬ್ಬಿಬ್ಬು. ನ್ಯೂ ಇಯರ್ ಹತ್ತಿರವಾಗ್ತಾ ಇದ್ದಂತೆ ಬೆಂಗಳೂರು ಪೊಲೀಸರು ಅಲರ್ಟ್. ಪಬ್ಗಳ ಬಗ್ಗೆ ತೀವ್ರ ನಿಗಾ. ಹೆಚ್ಚುವರಿ CCTV ಅಳವಡಿಸೋದಕ್ಕೆ ಸೂಚನೆ. ನಿಮಾನ್ಸ್ ಆಸ್ಪತ್ರೆಯಲ್ಲಿ ಬಯೋಪ್ಸಿ ಸ್ಯಾಂಪಲ್ ಕಳ್ಳತನ. ಕೇರಳದ ವ್ಯಕ್ತಿಗೆ ಮಾರಾಟ. ಮಾರ್ಚರಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದವರಿಂದಲೇ ಕೈಚಳಕ. ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲು. ಹೊಸಕೋಟೆಯಲ್ಲಿ ವಿಷ ಪ್ರಸಾದದಿಂದ ಜನರು ಅಸ್ವಸ್ಥ ಕೇಸ್. ಆಸ್ಪತ್ರೆಗೆ ದಾಖಲಾದವರಲ್ಲಿ ಕಾಲರಾ ರೋಗದ ಲಕ್ಷಣಗಳು. FSL ವರದಿ ಬಂದರೆ ಸಿಗಲಿದೆ. ಸಮಸ್ಯೆಗೆ ಕಾರಣ ಏನು ಅನ್ನೋ ಸ್ಪಷ್ಟತೆ. ಲೋಕಸಭಾ ಚುನಾವಣೆಯಲ್ಲಿ ಹಳೆ ದೋಸ್ತಿಗಳ ಮುಖಾಮುಖಿ. ಹೈ ವೋಲ್ಟೇಜ್ ಅಖಾಡ ಆಗಲಿದೆ ಧಾರವಾಡ ಕ್ಷೇತ್ರ. ಬ್ರಾಹ್ಮಣ ಮತಗಳು ನಿರ್ಣಾಯಕವಲ್ಲದ ಕಡೆಗಳಲ್ಲಿ ಲಿಂಗಾಯತ ಮತಗಳಿಂದ ಜೋಶಿ ಹಣಿಯಲು ಶೆಟ್ಟರ್ ಕಣಕ್ಕೆ. ಕಾಂತರಾಜು ವರದಿ ಸ್ವೀಕರಿಸಿ ಕ್ಯಾಬಿನೆಟ್ನಲ್ಲಿ ಚರ್ಚೆ. ಮತ್ತೆ ವೈಜ್ಞಾನಿಕ ಜಾತಿ ಗಣತಿ ಮಾಡೋದಕ್ಕೆ ಸರ್ಕಾರ ಪ್ಲಾನ್. ಹೈಕಮಾಂಡ್ ಸೂಚನೆಯಂತೆ ತಂತ್ರ ರೂಪಿಸುತ್ತಿದ್ದಾರೆ CM ಸಿದ್ದರಾಮಯ್ಯ. ಬಳ್ಳಾರಿ ಮೇಯರ್ ಎಲೆಕ್ಷನ್. ಈಗ ಇಬ್ಬರು ಕಾಂಗ್ರೆಸ್ ನಾಯಕರ ಪ್ರತಿಷ್ಠೆಯ ಫೈಟ್. ಪಕ್ಷೇತರ ಅಭ್ಯರ್ಥಿ ಪರ ಶಾಸಕ ನಾರಾ ಭರತ್ ರೆಡ್ಡಿ ಬ್ಯಾಟಿಂಗ್. ಕಾಂಗ್ರೆಸ್ ಅಭ್ಯರ್ಥಿ ಬೆನ್ನಿಗೆ ಸಚಿವ ನಾಗೇಂದ್ರ. ಸರ್ಕಾರಿ ಜಾಗದಲ್ಲಿದ್ದ ಮರಗಳ ಮಾರಣ ಹೋಮ. ಅಕ್ರಮವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರ ಕಡಿದು ಸಾಗಾಣಿಕೆ. ಮಲ್ಲಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷನ ವಿರುದ್ಧವೇ ಆರೋಪ. ಸಂಪೂರ್ಣ ಕಲುಷಿತಗೊಂಡ ಉಡುಪಿಯ ಪವಿತ್ರ ನದಿ ಇಂದ್ರಾಣಿ ನದಿಯನ್ನೇ ಮುಟ್ಟಲಾರದ ಸ್ಥಿತಿ. ಸಂಪೂರ್ಣ ಕಪ್ಪು ಬಣ್ಣಕ್ಕೆ ತಿರುಗಿರೋದ್ರಿಂದ ಸುತ್ತಮುತ್ತಲಿನ ನಿವಾಸಿಗಳ ಪಾಡು ದುಸ್ತರ.
ಹಾಜರಿ ಹಾಕೋದು ಸರ್ಕಾರಿ ಆಸ್ಪತ್ರೆಯಲ್ಲಿ, ಕೆಲಸ ಮಾಡೋದು ಖಾಸಗಿ ಕ್ಲಿನಿಕ್ನಲ್ಲಿ. ಜಗಳೂರಲ್ಲಿ ಪ್ರಸೂತಿ ತಜ್ಞ ಡಾಕ್ಟರ್ ಸಂಜಯ್ಗೆ ಸರ್ಕಾರಿ ಸಂಬಳದ ಜೊತೆಗೆ ಖಾಸಗಿ ಸಂಪಾದನೆ. ಎಲ್ಲ ಗೊತ್ತಿದ್ರೂ ಕಣ್ಮುಚ್ಚಿ ಕೂತಿದ್ದಾರಾ ಅಧಿಕಾರಿಗಳು? ವಿಕಲಚೇತನರಿಗೆ ರಿಯಾಯಿತಿ ದರದಲ್ಲಿ ಬಿಎಂಟಿಸಿ ಬಸ್ ಪಾಸ್ ವಿತರಣೆ. ಹೊಸ ವರ್ಷ ಆರಂಭಕ್ಕೂ ಮುನ್ನವೇ ಸಾರಿಗೆ ಇಲಾಖೆಯಿಂದ ಗುಡ್ ನ್ಯೂಸ್. 1 ವರ್ಷಕ್ಕೆ 660 ರೂಪಾಯಿ ದರ ನಿಗದಿ. ನಾಳೆ ಅಯೋಧ್ಯೆಗೆ ಪ್ರಧಾನಿ ಭೇಟಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಡಲಿದ್ದಾರೆ ಮೋದಿ. ರಾಮ ಮಂದಿರದಿಂದ ವಿಶೇಷ ರೈಲುಗಳಿಗೂ ಗ್ರೀನ್ ಸಿಗ್ನಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.